ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆ ಕಲಿತು ಸ್ಯಾಂಡಲ್ವುಡ್ಗೆ ಬಂದು ಬಿಎಂಟಿಸಿ ಬಸ್ ಕಂಡಕ್ಟರ್ ಪಾತ್ರ ಮಾಡಿ ಮುಂದೆ ಬನ್ನಿ ಅಂತ ಹಾಡು ಹಾಡಿ ತಮಿಳಿಗೆ ಹೋಗಿ ಸೂಪರ್ ಸ್ಟಾರ್ ಆಗಿದ್ದ ಕಮಲ್ ಹಾಸನ್ ಹೊಸ ಖ್ಯಾತಿ ತೆಗೆದಿದ್ದಾರೆ. ತಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಹೇಳಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ರಾಜ್ಕುಮಾರ್ ಜೊತೆಗಿನ ಒಡನಾಟವನ್ನ ಸ್ಮರಿಸಿದ ಕಮಲ್ ಹಾಸನ್ ಬಳಿಕ ಶಿವಣ್ಣ ಎದುರೇ ನಿಮ್ಮ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದಿದ್ದಾರೆ. ಕನ್ನಡಿಗರ ಪ್ರೀತಿ ಗೌರವಕ್ಕೆ ನಮಿಸುತ್ತಲೇ ನಿಮ್ಮ ಕನ್ನಡ ನಮ್ಮಿಂದ ಬಂದಿದ್ದು ಎಂದು ಕಮಲ್ ಹೇಳಿಕೆಗೆ ಕನ್ನಡಿಗರು ಕೆಂಡಾಮಂಡಲರಾಗಿದ್ದಾರೆ. ನಮ್ಮ ಕನ್ನಡ ಭಾಷೆ ಬರೋಬ್ಬರಿ 5,000 ವರ್ಷಗಳ ಹಿಂದೆಯೇ ಲಿಪಿ ಹೊಂದಿತ್ತು ಎನ್ನುವುದಕ್ಕೆ ಸಾಕ್ಷ್ಯಗಳಿವೆ. ಸಂಸ್ಕೃತ 3,500 ವರ್ಷ, ತಮಿಳು 2ರಿಂದ 3,000 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದ್ದಕ್ಕೆ ತೆಲುಗು, ಮಲಯಾಳಂ ಭಾಷೆಗಳಿಗೆ 2,000 ವರ್ಷ, ಮರಾಠಿಗೆ 1,800 ವರ್ಷ, ಬೆಂಗಾಳಿಗೆ 1,500 ವರ್ಷ, ಗುಜರಾತಿಗೆ 1,000 ವರ್ಷ, ದೇಶಾದ್ಯಂತ ಚಾಲ್ತಿಯಲ್ಲಿದ್ದು ಕರ್ನಾಟಕದಲ್ಲಿ ಹೇರಿಕೆಯಾಗ್ತಿರುವ ಹಿಂದಿಗೆ ಕೇವಲ 800 ವರ್ಷಗಳ ಇತಿಹಾಸವಿದೆ.